ಇಲ್ಲಿ ನೋಡೋಕ್ಕಾದ್ರೆ ಎಲ್ಲರೂ ಕ್ಲೀನಾಗಿ ಊಟ ಮಾಡ್ತಾ ಇರ್ತಾರೆ. ಸಿಕ್ಕಾಪಟ್ಟೆ ರಶ್, ಎಲ್ಲರೂ ತಟ್ಟೆಯಲ್ಲಿ ರೈಸ್ ಇದೆ. ಸೊ ಫುಲ್ ಆಫ್ ಕ್ರೌಡ್ ಇದೆ. ಸರ್ ಯಾವಾಗ ಶುರು ಆಗಿದ್ದೀವಿ ಹೋಟೆಲ್? 91 ಸರ್. 1991. ಆಮೇಲೆ ಸ್ಪೆಷಲ್ ಅಂದ್ರೆ ರೊಟ್ಟಿ ರೋಟಿ. ಓಕೆ ಓಕೆ. ರೊಟ್ಟಿ ಚಪಾತಿ ಎಲ್ಲ ಇರುತ್ತೆ. ಬಟ್ ವಿಶೇಷ ಅಂದ್ರೆ ರೊಟ್ಟಿ. ಅಯ್ಯೋ ಮೈಕ್ ಇಲ್ಲಿಟ್ಟಿದೆ ಎಷ್ಟೊತ್ತು ಸಪ್ರೇಟ್ ಆಗಿ ಏನಕ್ಕಿಟ್ಟೆ ಬಂದಿರ್ತದೆ. ಕಂಗ್ರಾಚುಲೇಷನ್ ಬ್ರದರ್. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ಆಕ್ಚುಲಿ ನೋಡೋಕೋದ್ರೆ ಈ ಕಡೆ ನಡ್ಕೊಂಡು ಹೋಗ್ತಾ ಇದ್ವಿ ಬಾಗಲಕೋಟೆಯಲ್ಲಿ. ಸೊ ಬಾಗಲಕೋಟೆಯಲ್ಲಿ ಸಿಕ್ಕಾಪಟ್ಟೆ ಕ್ರೌಡು, ಏನಕ್ಕಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟು ವೆಜ್ ಮೀಲ್ಸ್ಗೋಸ್ಕರ ವೇಟ್ ಮಾಡ್ತಾ ಇದ್ರು. ನೋಡಿದ್ವಿ ಹೋಟೆಲ್ ಅಂತ ಗೊತ್ತಾಯ್ತು, ಶ್ರೀ ಮೈಲಾರ ಲಿಂಗೇಶ್ವರ ಲಿಂಗಾಯತ್ ಖಾನಾವಳಿ. ಸೊ ಇದು ಖಾನಾವಳಿ ಊಟಕ್ಕೆ ತುಂಬಾನೇ ಫೇಮಸ್ ಅಂತ ಹೇಳಿದ್ರು. ಸೊ ಲೋಕಲಿ ತುಂಬಾನೇ ಫೇಮಸ್. ಹೆಸರು ನೇಮಲ್ಲಿ ಬರ್ಕೊಂತಾರೆ ಅನ್ಸುತ್ತೆ. ಸ್ಲೀಪರ್ಸ್ ಗೊತ್ತಾಗುತ್ತೆ ಎಷ್ಟೊಂದು ಸ್ಲೀಪರ್ಸ್ ಇಲ್ಲಿ ಇದೆ ಅಂತ ಅಂದ್ಬಿಟ್ಟು. ಒಳಗೆ ಒಂದು ಮನೆ ತರ. ಸೊ ಇದ್ರಲ್ಲಿ ನೋಡೋಕೋದ್ರೆ ನಿಮಗೆ ಬಿಸಿ ಬಿಸಿ ಊಟ ಅನ್ಲಿಮಿಟೆಡ್ ಆಗಿ ಜೋಳದ ರೊಟ್ಟಿ ಮೀಲ್ ಸಿಗುತ್ತೆ. ಸೊ ಲೊಕೇಶನ್ ಬಗ್ಗೆ ಹೇಳ್ಬೇಕಂದ್ರೆ ಬಸವೇಶ್ವರ್ ಸರ್ಕಲ್, ಬಾಗಲಕೋಟೆ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಚೆಕ್ ಮಾಡಿ ಹೋಗ್ಬಿಟ್ಟು ಬಿಸಿ ಬಿಸಿ ಊಟ ಎಲ್ಲ ಟ್ರೈ ಮಾಡೋಣ. ಸೊ ಬನ್ನಿ. ಇಲ್ಲಿ ನೋಡೋಕೋದ್ರೆ ಎಲ್ಲರೂ ಕ್ಲೀನಾಗಿ ಊಟ ಮಾಡ್ತಾ ಇರ್ತಾರೆ. ಸಿಕ್ಕಾಪಟ್ಟೆ ರಶ್, ಎಲ್ಲರೂ ತಟ್ಟೆಯಲ್ಲಿ ರೈಸ್ ಇದೆ. ಸೊ ಫುಲ್ ಆಫ್ ಕ್ರೌಡ್ ಇದೆ. ಸರ್ ಯಾವಾಗ ಶುರು ಆಗಿದ್ದೀವಿ ಹೋಟೆಲ್? 91 ಸರ್. 1991. ಆಮೇಲೆ ಸ್ಪೆಷಲ್ ಅಂದ್ರೆ ರೊಟ್ಟಿ ರೋಟಿ. ಓಕೆ ಓಕೆ. ರೊಟ್ಟಿ ಚಪಾತಿ ಎಲ್ಲ ಇರುತ್ತೆ. ಬಟ್ ವಿಶೇಷ ಅಂದ್ರೆ ರೊಟ್ಟಿ. ಓಕೆ ಓಕೆ ಓಕೆ. ಸೊ ಎಷ್ಟು ಜನ ಬರ್ಬೋದು ಸರ್? ತುಂಬಾ ಜನ ಕ್ರೌಡ್ ಇರ್ತಾರೆ. ಅಪ್ರಾಕ್ಸ್ ಎಷ್ಟು? ಒಂದು 2-2.5 ಜನ ಬರ್ತಾರೆ ಒನ್ ಟೈಮ್. ಎಷ್ಟು ಜನ? 250 ಜನ ಬರ್ತಾರೆ. ಓಕೆ ಓಕೆ. ಸೊ ಎಷ್ಟಿದೆ ಸರ್ ಕಾಸ್ಟ್ ಒಂದು ಮೀಲ್ಸ್ಗೆ? 90 rupees. 90 rupees. ಅನ್ಲಿಮಿಟೆಡ್? ಅನ್ಲಿಮಿಟೆಡ್. 2 ರೊಟ್ಟಿ ಅವ್ರ ರೈಸ್. 2 ರೊಟಿ ರೈಸ್. ಏನೆಲ್ಲ ಬರುತ್ತೆ ಇದರಲ್ಲಿ? ಅಲ್ಲಿ 2 ತರ ಪಲ್ಯ ಬರ್ತಾ, ಆಮೇಲೆ ಸಲಾಡ್ ಬರ್ತಾ, ಮೊಸರು, ಚಟ್ನಿ, ರೈಸು, ಸಾಂಬಾರು. ಓಕೆ ಸೂಪರ್ ಸೂಪರ್ ಸರ್. ಅಡ್ರೆಸ್ ಜನಕ್ಕೆ ಈಸಿಯಾಗಿ ಗೊತ್ತಾಗಬೇಕು ಅಂದ್ರೆ ಈ ಸದ್ಯ ಪ್ರೆಸೆಂಟ್ಲಿ ಅಂದ್ರೆ ವಿಶಾಲ್ ಮಾರ್ಟ್ ಅಪೋಸಿಟ್ ಅಪ್ ಅಂತಂದ್ರೆ ಯಾರು ಗೊತ್ತಾರೆ. ಹೆಡ್ ಪೋಸ್ಟ್ ಆಫೀಸ್ ಹಿಂದ್ಗಡೆ ವಿಶಾಲ್ ಮಾರ್ಟ್ ಅಪೋಸಿಟ್ ಅಂತ ಯಾರಿಗೂ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಕೂಡ ಟೇಸ್ಟ್ ಮಾಡ್ತೀವಿ ಹೇಗಿರುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು. ಸೊ ಇವಾಗ ನಮ್ಮ ಹತ್ರ ಬಿಸಿ ಬಿಸಿ ಆದಂತ ಜೋಳದ ರೊಟ್ಟಿ ಮೀಲ್ಸ್. ಜೋಳದ ರೊಟ್ಟಿ ಮೀಲ್ಸ್ಗೆ ಸೊ ನೀವು ಅಲ್ಲಿ ನೋಡೋಕೋದ್ರೆ ಫುಲ್ ಲೈನ್ ಕೂತ್ಕೊಂಡ್ಬಿಟ್ಟಿದ್ದಾರೆ. ಟೇಸ್ಟ್ ಸಿಕ್ಕಿಲ್ಲ. ಇಲ್ಲೊಂದು ಮನೆ ಒಳಗೆ ಒಂದು ರೂಮ್ ಅಲ್ಲಿ ಒಂದು ಬೆಡ್ ಇತ್ತು. ಬೆಡ್ ಮೇಲೆ ಕುಡಿಸ್ಬಿಟ್ಟು ಸರ್ ನೀವು ಟೇಸ್ಟ್ ಮಾಡಿ ವಿಡಿಯೋ ಮಾಡ್ಕೊಳ್ಳಿ ಅಂತಂದ್ರು. ಅದಕ್ಕೋಸ್ಕರ ಜೋಳದ ರೊಟ್ಟಿ ಚಪಾತಿ ಯೂಶ್ಲಿ ಏನಾರ ಬರುತ್ತೆ ಅಂತಂದ್ರೆ ಹೆಸರು ಬೇಳೆ, ಎಣ್ಗಾಯಿ ಪಲ್ಯ, ಮತ್ತೆ ಯೂಶ್ಲಿ ಒಂಥರ ಪಲ್ಯ, ಅದಕ್ಕೆ ಶೇಂಗಾ ಚಟ್ನಿ ನಾವು ಆಲ್ರೆಡಿ ಕರ್ಡ್ ಹಾಕೊಂಡ್ಬಿಟ್ಟಿದ್ದೀವಿ. ಸ್ಯಾಲಡ್, ಸಾಂಬಾರ್ ಇರುತ್ತೆ. ಸೊ ಕಡಕ್ ರೊಟ್ಟಿ ಕೂಡ ಇರುತ್ತೆ. ಕಡಕ್ ರೊಟ್ಟಿನೂ ಕೂಡ ತಗೋಬಹುದು. ನಾವು ಬಂದ್ಬಿಟ್ಟು ಜೋಳದ ರೊಟ್ಟಿ ಆಲ್ರೆಡಿ ಒಂದು ಬೈಟ್ ಹೋಗ್ಬಿಡಿ ನೋಡಿದ್ವಿ. ಸೊ ಅದು ಸಿಕ್ಕಿದೆ, ನಿಮ್ಗೆ ಗೊತ್ತಾಗ್ಬಿಡ್ತು. ಸೊ ಆ ಥರ ಒಂದು ಮಾಡ್ತಾ ಇದ್ರೆ ಹೆಂಗಿರುತ್ತೆ. ಸೊ ಜೋಳದ ರೊಟ್ಟಿಗೆ ಎಣ್ಗಾಯಿ ಪಲ್ಯ ಅಂದ್ರೆ ಒಳ್ಳೆ ಕಾಂಬಿನೇಷನು. ಸೊ ಪಲ್ಯನ ಲೈಟಾಗಿ ತಗೊಂಡು ಒಂದು ಒಳ್ಳೆ ಕಾಂಬಿನೇಷನ್ ಹೋಗೋಣ. ಒಳ್ಳೆ ಕಾಂಬಿನೇಷನ್ ಗೈಸ್. ಎಣ್ಗಾಯಿ ಪಲ್ಯಗೆ ಜೋಳದ ರೊಟ್ಟಿ ಮೀಲ್ಸ್ ಅಂತ ನೆಕ್ಸ್ಟ್ ಲೆವೆಲ್. ಶೇಂಗಾ ಚಟ್ನಿಗೆ ಕರ್ಡ್ ಯೂಸ್ ಮಾಡಿದ್ರೆ ಕರ್ಡು ಶೇಂಗಾ ಚಟ್ನಿ ಒಳ್ಳೆ ಮಿಕ್ಸರ್ ಅಂತ ಹೇಳ್ತಾರೆ. ಸೊ ನಾವು ಕೂಡ ಅದನ್ನು ತಗೊಂಡು ನೋಡಿ ಹಿಂಗೆ. ಸೊ ಯೂಸ್ ಮಾಡೋದು ಕರೆಕ್ಟಾಗಿ ಹೆಂಗೆ ಬ್ಲೆಂಡ್ ಆಗುತ್ತೆ ನೋಡಿ. ಹಂಗೆ ಕರ್ಡ್ಗೂ ಮತ್ತೆ ಯೂಸ್ಲಿ ಆ ಶೇಂಗಾ ಚಟ್ನಿಗೂ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಖಾರವಾಗಿ ಒಂಥರ ಲೈಟ್ ಆಗಿ ಎಲ್ಲ ಫ್ಯೂಷನ್ ಆಗಿ ಒಂದು ಟೇಸ್ಟ್ ಕೊಡುತ್ತೆ. ರೋಟಿ ಕೂಡ ಇರುತ್ತೆ ನೋಡಿ. ರೋಟಿ ನೋಡಿ ಎಷ್ಟು ದೊಡ್ಡ ರೋಟಿ ಕಾರ್ ಡ್ರೈವ್ ಮಾಡ್ಬೋದು ಅನ್ಸುತ್ತೆ. ಸೊ ಆ ತರ ದೊಡ್ಡದಾಗಿದೆ. ಸೊ ಯೂಸ್ ನೋಡೋಕೋರೆ ನಾವು ರೋಟಿಗೆ ಏನ್ ಹಾಕ್ತೀವಿ ಅಂತಂದ್ರೆ ಬಿಸಿ ಬಿಸಿ ತಿರ್ಗಾ ಶೇಂಗಾ ಚಟ್ನಿ ತಗೋತಾ ಇದೀನಿ. ಬ್ರದರ್ ಬ್ರೇಕ್ ಆದ್ಮೇಲೆ ಬಂದಿದ್ದಾರೆ. ಏನ್ ತಿಂತಾರೆ ಇವಾಗ ಶೇಂಗಾ ಚಟ್ನಿಗೆ ಕರ್ಡ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾರೆ. ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಒಳ್ಳೆ ಕಾಂಬಿನೇಷನ್. ಖಂಡಿತ ಒಂದು ಆಥೆಂಟಿಕ್ಕು ಉತ್ತರ ಕರ್ನಾಟಕ ಮೀಲ್ಸ್ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ರೈಸ್ನ ಟ್ರೈ ಮಾಡೋಣ. ಬ್ರೋ ನೀವು ಯಾವಾಗೆಲ್ಲ ಬರ್ತಿರ್ತೀರಾ ಇಲ್ಲಿಗೆ? ನಾನು ರೆಗ್ಯುಲರ್ ಆಗಿ ಬರ್ತೀರಾ? ಸೊ ಯೂಶ್ಲಿ ಬ್ರದರ್ ಆಫೀಸ್ ಇಲ್ಲೇ ಇರೋದಂತೆ ರೆಗ್ಯುಲರ್ ಆಗಿ ಬರ್ತಾರೆ. ಕಡಕ್ ರೊಟ್ಟಿ ಇಷ್ಟನಾ, ನಾರ್ಮಲ್ ರೊಟ್ಟಿ ಇಷ್ಟನಾ? ನಾನು ಆಕ್ಚುಲಿ ರೊಟ್ಟಿನೇ ತಿನ್ನೋದು. ಮೆತ್ತು ರೊಟ್ಟಿನೇ ತಿನ್ನೋದು. ಬಿಸಿ ರೊಟ್ಟಿ ಬಿಸಿ ಬಿಸಿಯಾಗಿ ಬೆತ್ತು ರೊಟ್ಟಿ ತಿನ್ನೋದು. ಬಿಸಿ ರೊಟ್ಟಿ ಕೊಡ್ತಾರೆ ಆಗಿಂದಾಗೆ ಇನ್ಸ್ಟೆಂಟ್ ಆಗಿ ಮಾಡಿ. ಓಕೆ ಓಕೆ ಚೆನ್ನಾಗಿರ್ತದೆ ತಿನ್ನಕ್ಕೆ. ಸೂಪರ್. ಅವಾಗೆ ಆಕ್ಚುಲಿ ನಾವು ರೆಕಾರ್ಡ್ ಮಾಡಿದ್ವಿ. ಅದು ಬಂದ್ಬಿಟ್ಟು
ಬ್ರದರ್ ಬಂದ್ಬಿಟ್ಟು ಖಡಕ್ ರೊಟ್ಟಿ ಹೆಂಗ್ ತಿನ್ನೋದಂತ ಹೇಳ್ಕೊಟ್ರು. ಬಟ್ ಅದು ಅನ್ಫಾರ್ಚುನೇಟ್ಲಿ ಮೈಕ್ ಇರ್ಲಿಲ್ಲ, ಅವರು ಮೈಕ್ ರೆಕಾರ್ಡ್ ಆಗಿಲ್ಲ, ಸೊ ಅದು ಕಟ್ಟಾಗ್ಬಿಟ್ಟಿದೆ. ಬಟ್ ನೀವು ಹೇಳ್ಕೊಟ್ಟಿರೋ ಶೇಂಗಾ ಚಟ್ನಿ ಮತ್ತೆ ಕರ್ಡ್ ಕಾಂಬಿನೇಷನ್ ಎಲ್ಲ ಸೂಪರ್ ಆಗಿತ್ತು, ನೆಕ್ಸ್ಟ್ ಲೆವೆಲ್ ಆಗಿತ್ತು. ಯಾರೋ ನಮ್ಮ ಅಭಿಮಾನಿ ಅಂತ ತಿರ್ಗ್ತಾ ಇದ್ರೆ ಲಾಸ್ಟ್ ತೋರಿಸ್ತೀನಿ ಯಾರಂತ. ಹಂಗೆ ತಿರ್ಗಿಸಿ ನೋಡಿ, ಒಬ್ಬೊಬ್ರು ಊಟ ಮಾಡ್ತಾರೆ ನೋಡಿ. ಸೊ ನೆಕ್ಸ್ಟ್ ರೈಸ್ ಇರುತ್ತೆ, ರೈಸ್ ಹಾಕೊಂಡು ಒಳ್ಳೆ ಬೆಡಿಂಗ್ ಮಾಡೋಣ. ಸೊ ವೈಟ್ ರೈಸ್ ವೆಯ್ಟ್ ಮಾಡ್ತಾ ಇದ್ದೀವಿ. ಬಿಸಿ ವೈಟ್ ರೈಸ್ ಬಂದಿತ್ತು ಆಲ್ಮೋಸ್ಟ್. ಸರ್ ಚಪಾತಿ ಅಂತೂ ಫಾಸ್ಟ್ ನಮ್ಗೆ, ಚಪಾತಿ ಬಿಟ್ಟು ರೈಸ್ ಮಾತ್ರ ಗೈಸ್. ವೈಟ್ ರೈಸ್ಗೆ ಸಾಂಬಾರು ಹಾಕಿದ್ದಾರೆ. ಬಿಸಿ ನೋಡಿ, ಬಿಸಿ ಊಟ ಅಂದ್ರೆ ನಂಗೆ ತುಂಬಾ ಇಷ್ಟ. ತಗೊಂಡು ಬೇಡೋಣ. ರಸ ಮಾತ್ರ ಮತ್ತೆ ಕಪ್ಪ ಕೊಟ್ಟಿರೋದು ಸಾಂಬಾರು ಮಾತ್ರ ಇದು ರಸ ಮಾಡಿದೆ. ರೈಡ್ಗೆ ನುಗ್ಗೆಕಾಯಿ ಸಾಂಬಾರ್ ಇದೆ, ಅದು ಅಡ್ಜಸ್ಟ್ ಮಾಡಿ ಹಂಗಂದ್ರೆ ಸಣ್ಣ ರಸ ಮಸಾಲ ಕೊಡ್ತಾರೆ, ನುಗ್ಗೆಕಾಯಿ ಎಲ್ಲ ಹಾಕಿರ್ತಾರೆ. ನೆಕ್ಸ್ಟ್ ಬಿಸಿಯಾಗಿ ತಿನ್ಕೊಂಡು ಮನೆಗೆ ಹೋಗ್ತಾ ಇರ್ಬೇಕು. ಸೂಪರ್ ಆಗಿರುತ್ತೆ. ವೈಟ್ ರೈಸ್ ಅಂತೂ ಬ್ಯಾಟಿಂಗ್ ಮಾಡ್ತಾರೆ. ಅನ್ಲಿಮಿಟೆಡ್ ಎಷ್ಟು ಹಾಕಿದ್ರೆ ತಿಂತಾನೆ ಇರ್ಬೋದು. 9 ಬರ್ತಾನೆ ಹೇಳ್ತೀನಿ. ಸೂಪರ್ ರೈಸ್ ಸೀರಿಯಸ್ಲಿ ನಾವು ಕೂಡ ಮನೆಗೆ ಹೋಗ್ಬಿಟ್ಟು ಒಳ್ಳೆ ನಿದ್ದೆ ಮಾಡ್ಬೇಕು. ಹೆಂಗಿತ್ತು ಊಟ ನಿಮ್ಗೆ? ಚೆನ್ನಾಗಿರುತ್ತೆ. ಅಯ್ಯೋ ಮೈಕ್ ಇಲ್ಲಿಟ್ಬಿಟ್ಟಿದೆ. ಎಷ್ಟೊತ್ತು ಸಪ್ರೇಟ್ ಆಗಿ ಏನಕ್ಕಿಟ್ಟೆ? ಬಂದಿರೋದಲ್ಲೇ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಬಿಸಿ ಊಟ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಮೈಕ್ ಬೇರೆ ಕೆಳಗಿಟ್ಬಿಟ್ಟಿದ್ದೀನಿ, ಸ್ವಲ್ಪ ಕೇಳಿಸಿರುತ್ತೆ ನಿಮಗೆ. ಬಟ್ ಇನ್ನೊಂದ್ಸರಿ ಹೇಳ್ಬೇಕು ಅಂತಂದ್ರೆ ಒಳ್ಳೆ ಊಟ ಗೈಸ್. ಸೀರಿಯಸ್ಲಿ ಆರಾಮಾಗಿ ಬ್ಯಾಟಿಂಗ್ ಮಾಡಿಸ್ಕೊಂಡು ಮನೆಗೆ ಹೋಗ್ಬಿಟ್ಟು ನಿದ್ದೆ ಮಾಡಿದ್ರೆ ಒಳ್ಳೆ ನಿದ್ದೆ ಹಾಕ್ಬೋದು. ಸೂಪರ್. ಆ್ಯಕ್ಚುಲಿ ನೋಡೋಕೆ ಆಚೆ ನೀವು ಒಂದು ಅಟ್ಲೀಸ್ಟ್ ಒಂದು ಅರ್ಧ ಅವರ್ ವೇಟ್ ಮಾಡಬೇಕು. ಆ ಥರ ಪ್ಲಾನ್ ಮಾಡ್ಕೊ ಬನ್ನಿ. ಹಾಫ್ ಅನ್ ಅವರ್ ಮುಂಚೆನೇ ಬಂದ್ಬಿಟ್ರೆ ಹಾಫ್ ಅನ್ ಅವರ್ ನಿಮಗೆ ಟೈಮ್ ಸೇವ್ ಆಗುತ್ತೆ. ಸೊ ಬಿಸಿ ಊಟ ನೆಕ್ಸ್ಟ್ ಲೆವೆಲ್ ಆಗಿದೆ. ಕರ್ಡ್ ಇದೆ, ಬಟ್ ಕರ್ಡ್ ಎಲ್ಲ ತಿನ್ನೋಕ್ಕಾಗಲ್ಲ, ಆಲ್ರೆಡಿ ಫುಲ್ ಆಗ್ಬಿಟ್ಟಿದ್ದೀನಿ. ಸೊ ಈ ವಿಡಿಯೋ ಅಷ್ಟೇ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿಬಿಡಿ. ಬಾಗಲಕೋಟೆ ಫ್ರೆಂಡ್ಸ್ ಇರ್ತಾರಲ್ಲ 1 2 3 4 5 6 7 8 ಮಾಡಿ ಎಲ್ಲರಿಗೂ ಶೇರ್ ಮಾಡಿಬಿಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಪ್ರೆಸ್ ಮಾಡಿಬಿಟ್ಟು ಲೈಕನ್ನು ಸೆಲೆಕ್ಟ್ ಮಾಡಿ. ಅವಾಗೆ ಈ ಥರ ಜಾಸ್ತಿ ಕಂಟೆಂಟ್ಸ್ ಎಲ್ಲ ಬರ್ತಾ ಇರುತ್ತೆ. ಬಾಗಲಕೋಟೆ ರಾಯಚೂರು ಅಂತ ಅಂದ್ಬಿಟ್ಟು ಹೊಡಿತಾ ಇರ್ತೀನಿ, ಸೂಪರಾಗಿ ಸುತ್ತಾ ಇರ್ತೀನಿ. ನೀವು ನನ್ನ ಜೊತೆ ಸುತ್ತಬೇಕು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಂಟಿಲ್ ನೆಕ್ಸ್ಟ್ 5 ದಿನೇಶ್, ಡೂ ವಾಟ್ ಯು ಲವ್.